ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಾಶ್ಮೀರದಲ್ಲಿ ಇನ್ನೂ ಎಲ್ಲ ಸರಿ ಹೋಗಿಲ್ಲ ಅನ್ನೋದನ್ನ ಮೊನ್ನೆ ನಡೆದ ಪಹಲ್ಗಾಮ್ ದಾಳಿ ನಮಗೆ ತೋರಿಸ್ಕೊಟ್ಟಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ಮೂಲದ ಉಗ್ರರು ನಡೆಸಿದ ದುಷ್ಕೃತ್ಯದಲ್ಲಿ 26 ಮಂದಿ ಅಮಾಯಕರು ತಮ್ಮ ಪ್ರಾಣ ಕಳ್ಕೋಬೇಕಾಗಿ ಬಂತು. ಅದಕ್ಕೆ ಪ್ರತಿಯಾಗಿ ಭಾರತ ಎಷ್ಟೇ ಉಗ್ರರನ್ನ ಕೊಂದರೂ ಕೂಡ ನಾವು ಕಳ್ಕೊಂಡ ಆ ಅಮಾಯಕರ ಜೀವಗಳಂತೂ ವಾಪಸ್ ಬರೋದಿಲ್ವಲ್ಲ. ಹೀಗಾಗಿ ಮುಂದಿಂಥ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೆ ಭಾರತದ ಸರ್ಕಾರ ಅಲ್ಲಿಗ ಆಪರೇಷನ್ ಶಿವ ಆರಂಭ ಮಾಡ್ತಾ ಇದೆ. ಅಮರನಾಥ ಯಾತ್ರೆಗೆ ಲಕ್ಷಾಂತರ ಜನ ಭಕ್ತರು ಕಾಶ್ಮೀರಕ್ಕೆ ಬರ್ತಿರೋ ಹೊತ್ತಲ್ಲಿ ಕೇಂದ್ರ ಗೃಹ ಇಲಾಖೆ, ರಕ್ಷಣಾ ಇಲಾಖೆ ಹಾಗೂ ಜಮ್ಮು ಕಾಶ್ಮೀರದ ಆಡಳಿತಗಳು ಜಂಟಿಯಾಗಿ ಮಾಡ್ತಾ ಇರುವ ಈ ಆಪರೇಷನ್ ಶಿವ ಏನು? ಇದು ಅಮರನಾಥ ಯಾತ್ರಾರ್ಥಿಗಳಿಗೆ ಹೇಗೆ ರಕ್ಷಣೆಯನ್ನು ಒದಗಿಸಿಕೊಡುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಪಹಲ್ಗಾಮ್ ದಾಳಿ ನಡೆದ ಸ್ಥಳದಲ್ಲಿ ಸರಿಯಾದ ರಕ್ಷಣಾ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ಸೈನಿಕರನ್ನ ನಿಯೋಜಿಸಿರಲಿಲ್ಲ. ಪ್ರವಾಸಿಗಳು ಭೇಟಿ ಕೊಡೋ ಸ್ಥಳವನ್ನ ಹೀಗೆ ಯಾವ ರಕ್ಷಣೆಯೂ ಇಲ್ಲದೆ ಬಿಟ್ಟಿದ್ದು ಹೇಗೆ ಅನ್ನೋ ಥರದ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆದವು. ಅದಕ್ಕೆ ಜಮ್ಮು ಕಾಶ್ಮೀರದ ಆಡಳಿತ ಒಂದಷ್ಟು ಸಮಜಾಯಿಷಿಯನ್ನು ಕೂಡ ಕೊಡ್ತು. ಆ ಭಾಗದಲ್ಲಿ ಪ್ರವಾಸಿಗಳು ಬರೋದಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಅದಕ್ಕಿನ್ನೂ ಸಮಯ ಇತ್ತು. ಆದರೆ ಟೂರ್ ಆಪರೇಟರ್ಗಳು ಹಾಗೂ ಅಲ್ಲಿನ ಸ್ಥಳೀಯ ಗೈಡುಗಳು ಯಾರ ಅನುಮತಿಯೂ ಇಲ್ಲದೆ ಅಲ್ಲಿಗೆ ಪ್ರವಾಸಿಗರನ್ನ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡಿದ್ರು ಅನ್ನೋ ಥರದ ವಿವರಣೆಗಳು ಕೇಳಿಬಂದ್ವಾದರೂ ಅವು ಒಪ್ಪೋ ಥರದ ಸಮಜಾಯಿಷಿಗಳಾಗಿರಲಿಲ್ಲ. ಕಾಶ್ಮೀರದಂಥ ಅತ್ಯಂತ ಅಸುರಕ್ಷಿತ ಹಾಗೂ ಯಾವಾಗ ಬೇಕಾದರೂ ಉಗ್ರರ ದಾಳಿ ನಡೆಯಬಹುದಾದ ಸ್ಥಳಕ್ಕೆ ಪ್ರವಾಸಿಗರು ಬರ್ತಾ ಇರೋದೇ ನಮಗೆ ಗೊತ್ತಿಲ್ಲ ಅಂತ ಆಡಳಿತಾನೇ ಹೇಳಿದರೆ ಅದು ಅಕ್ಷಮ್ಯ ಅನ್ನಿಸ್ಕೊಳ್ಳುತ್ತೆ. ಅಲ್ಲಿ ಆಡಳಿತದ ವೈಫಲ್ಯ, ಬೇಜವಾಬ್ದಾರಿಗಳು ಎದ್ದು ಕಾಣಿಸ್ತಾ ಇದ್ವು. ಅದೊಂದು ದೌರ್ಭಾಗ್ಯಕರ ಘಟನೆ ಅಲ್ಲಿ ನಡೆದು ಹೋಯಿತು. ಮುಂದೆ ಅಂಥ ಘಟನೆಗಳಾಗದ ಹಾಗೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಜಮ್ಮು ಕಾಶ್ಮೀರದ ರಾಜ್ಯ ಮತ್ತು ಕೇಂದ್ರ ಎರಡೂ ಸರ್ಕಾರಗಳದ್ದು. ಹೀಗಾಗಿ ಆಪರೇಷನ್ ಶಿವ ಅಲ್ಲಿ ಆರಂಭಗೊಂಡಿದೆ. ಗೆಳೆಯರೆ, ಜುಲೈ 3ನೇ ತಾರೀಕಿನಿಂದ ಅಮರನಾಥ ಯಾತ್ರೆ ಆರಂಭ ಆಗಿದೆ. ಈ ಬಾರಿ ಸುಮಾರು 6 ಲಕ್ಷಕ್ಕೂ ಅಧಿಕ ಭಕ್ತರು ಆ ಪವಿತ್ರ ಗುಹೆಗೆ ಭೇಟಿ ಕೊಡ್ತಾರೆ. ಹಿಮಲಿಂಗವನ್ನು ದರ್ಶನ ಮಾಡಿ ಕೃತಾರ್ಥರಾಗ್ತಾರೆ ಅನ್ನೋ ನಿರೀಕ್ಷೆ ಇದೆ. ಈಗಾಗಲೇ 1 ಲಕ್ಷ ಮಂದಿ ಅಲ್ಲಿಗೆ ಹೋಗಿ ಬಂದಿದ್ದಾರೆ. ಇನ್ನು 4.5 ಲಕ್ಷ ಆನ್ಲೈನ್ ಬುಕ್ಕಿಂಗ್ಗಳಾಗಿವೆ. ಹೀಗೆ ಅಮರನಾಥ ಯಾತ್ರೆಗೆ ಭಕ್ತರು ಬರೋ ಸಂದರ್ಭವನ್ನು ಪಾಕಿಸ್ತಾನ ಮತ್ತು ಅಲ್ಲಿನ ಉಗ್ರ ಸಂಘಟನೆಗಳು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಯಾತ್ರಾರ್ಥಿಗಳ ಮೇಲೆ ದಾಳಿ ಮಾಡುವ ಅವಕಾಶಗಳ ಬಗ್ಗೆ ಈಗಾಗಲೇ ಒಂದಷ್ಟು ಬೇಹುಗಾರಿಕಾ ಮಾಹಿತಿಗಳು ಕೂಡ ಲಭ್ಯ ಆಗಿವೆ. ಹೀಗಾಗಿ ಸರ್ಕಾರ ಅಲ್ಲಿ ಆಪರೇಷನ್ ಶಿವ ಮಾಡೋದಕ್ಕೆ ಹೋಗ್ತಾ ಇದೆ. ಇಲ್ಲಿ ಅಮರನಾಥ ಯಾತ್ರೆ ಹಾಗೂ ಅದರ ವೈಶಿಷ್ಟ್ಯವನ್ನು ನಿಮಗೆ ಹೇಳೋ ಮೊದಲು ಈ ಆಪರೇಷನ್ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಗೆಳೆಯರೆ, ಮೊನ್ನೆ ಭಾರತ ಪಾಕಿಸ್ತಾನದಲ್ಲಿನ ಒಂದಷ್ಟು ಉಗ್ರ ಶಿಬಿರಗಳ ಮೇಲೆ ದಾಳಿ ಮಾಡ್ತು. ಅಲ್ಲಿ ಸಾಕಷ್ಟು ಭಯೋತ್ಪಾದಕರು, ಅವರ ಕುಟುಂಬದ ಸದಸ್ಯರು ಕೂಡ ಸಾವಿಗೀಡಾದರು. ಇನ್ನು ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ದಾಳಿ ಮಾಡುವ ಮೂಲಕ ಪಾಕಿಗಳು ಶರಣಾಗು ಹಾಗೆ ಮಾಡಿ ಅವರ ಮಾನವನ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕ್ತು. ಇನ್ನು ಪಾಕಿಸ್ತಾನದಲ್ಲಿ ಈಗ ಬಲೂಚ್ ಉದ್ವಿಗ್ನಗೊಳ್ತಾ ಇದೆ. ಮೊನ್ನೆ ಮತ್ತೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಭಾರತ ವಿರೋಧಿ ಮಾತುಗಳನ್ನಾಡಿದ್ದಾನೆ. ಸಿಂಧೂ ನದಿಯ ನೀರಿನ ಒಪ್ಪಂದವನ್ನು ಅಮಾನತಲ್ಲಿಡುವ ಮೂಲಕ ಭಾರತ ಪಾಕಿಸ್ತಾನದ ಕತ್ತಿನ ಮೇಲೆ ಕಾಲಿಟ್ಟಿದೆ. ಈ ಎಲ್ಲ ಘಟನೆಗಳಿಗೆ ಪ್ರತೀಕಾರ ಹೇಳಬೇಕು ಅಂತ ಪಾಕಿಸ್ತಾನದ ಉಗ್ರರು ಯೋಚಿಸುವ ಸಾಧ್ಯತೆಗಳನ್ನು, ಅವರದಕ್ಕೆ ಪ್ರಯತ್ನಿಸುವ ಅವಕಾಶಗಳನ್ನು ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಅಂಥ ಪ್ರಯತ್ನಗಳು ಕೂಡ ಈಗಾಗಲೇ ಆರಂಭಗೊಂಡಿವೆ ಅನ್ನೋ ಬಗ್ಗೆ ಒಂದಷ್ಟು ಬೇಹುಗಾರಿಕಾ ಮಾಹಿತಿಗಳು ಕೂಡ ಬಂದಿವೆ. ಹೀಗಾಗಿ ಅಮರನಾಥ ಯಾತ್ರೆಗೆ ಬರುವವರಿಗೆ ರಕ್ಷಣೆಯನ್ನು ಒದಗಿಸೋದಕ್ಕೆ, ಅಲ್ಲಿ ಯಾವುದೇ ಅನಾಹುತಕಾರಿ ಘಟನೆ ನಡೆಯದಂತೆ ನೋಡಿಕೊಳ್ಳೋದಕ್ಕೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಅದೇ ಆಪರೇಷನ್ ಶಿವ. ಇದಕ್ಕಾಗಿ ಭಾರತೀಯ ಸೇನೆಯ ಸುಮಾರು 8,500 ಮಂದಿ ಯೋಧರನ್ನ ನಿಯೋಜನೆ ಮಾಡಲಾಗಿದೆ. ಹಾಗೆ CRPF ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮ್ಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಅಮರನಾಥ ಯಾತ್ರೆ ಅನ್ನೋದು ಬೇರೆ ಯಾವುದೋ ಧಾರ್ಮಿಕ ಯಾತ್ರೆಯಷ್ಟು ಸುಲಭವಾಗಿ ನಡೆದು ಹೋಗೋ ಯಾತ್ರೆ ಅಲ್ಲ. ಅಲ್ಲಿ ಉಗ್ರರ ದಾಳಿಗಳು ನಡೀಬಹುದು, ಪ್ರಕೃತಿ ಕೂಡ ಆಗಾಗ ಮುನಿಬಹುದು, ಭೂಕುಸಿತಗಳು, ಹಿಮಪಾತಗಳು ಏನು ಬೇಕಾದರೂ ಅಲ್ಲಿ ಆಗಬಹುದು. ಗೆಳೆಯರೆ, ಈ ಅಮರನಾಥ ಗುಹೆ ಇರೋದು ಶ್ರೀನಗರದಿಂದ ಪೂರ್ವಕ್ಕೆ 101 ಕಿಲೋಮೀಟರ್ ದೂರದಲ್ಲಿ. ಅಲ್ಲಿಗೆ ತಲುಪೋದಕ್ಕೆ 2 ಮಾರ್ಗಗಳಿವೆ. ಒಂದು ಪಹಲ್ಗಾಮ್ ಮೂಲಕ ಹೋಗೋ ಹಾದಿ, ಎರಡನೆಯದು ಸೋನಮಾರ್ಗ್ ಮೂಲಕ ಹೋಗುವ ಹಾದಿ. ಇಲ್ಲಿ ಎರಡೂ ಕೂಡ ಕಠಿಣ ಹಾದಿಗಳೇ. ಆದರೂ ಸೋನಮಾರ್ಗ್ ಅನ್ನೋದು ಅತ್ಯಂತ ಕಠಿಣ ಹಾದಿ, ಆದರೆ ದೂರ ಕಡಿಮೆ. ಇನ್ನು ಪಹಲ್ಗಾಮ್ ಮೂಲಕ ಹೋದರೆ ದೂರ ಹೆಚ್ಚಾಗುತ್ತೆ, ಆದರೆ ಇದು ಇದ್ದಿದ್ರಲ್ಲೇ ಒಳ್ಳೆಯ ಹಾದಿ ಅನ್ನಿಸ್ಕೊಳ್ಳುತ್ತೆ. ಸೊ ಸಾಕಷ್ಟು ಜನ ಅಮರನಾಥಕ್ಕೆ ಹೋಗೋದಕ್ಕೆ ಪಹಲ್ಗಾಮ್ ಹಾದಿಯನ್ನೇ ಬಳಸ್ತಾರೆ. ಈ ಹಾದಿಯಲ್ಲಿ
ಶ್ರೀನಗರದಿಂದ ರಸ್ತೆ ಮೂಲಕ ಪಹಲ್ಗಾಮ್ಗೆ ಬರಬೇಕು. ಅಲ್ಲಿಂದ ಚಂದನವಾಡಿ 16 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಅಲ್ಲಿ ಯಾತ್ರೆಯ ಆರಂಭಿಕ ಕೇಂದ್ರ ಶುರುವಾಗುತ್ತೆ. ಇನ್ನು ಚಂದನವಾಡಿಯಿಂದ ಶೇಷ್ನಾಗ್ 13 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಇದು 3658 ಮೀಟರ್ ಎತ್ತರದಲ್ಲಿದೆ. ಇನ್ನು ಶೇಷನಾಗ್ನಿಂದ ಪಂಚತರಣಿಗೆ 4.6 ಕಿಲೋಮೀಟರ್ಗಳಷ್ಟು ದೂರ ಆಗುತ್ತೆ ಮತ್ತು ಪಂಚತರಣಿ 3962 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಪಂಚತರಣಿಯಿಂದ ಅಮರನಾಥ್ ಗುಹೆಗೆ 6 ಕಿಲೋಮೀಟರ್ಗಳಷ್ಟು ದೂರ ಇದೆ. ಅದು 3888 ಮೀಟರ್ ಎತ್ತರದಲ್ಲಿದೆ. ಇನ್ನು ಹೀಗಲ್ಲದೆ ಬಾಲ್ತಾಲ್ನ ಮಾರ್ಗವಾಗಿ ಹೋಗಬೇಕು ಅಂದರೆ ಬಾಲ್ತಾಲ್ನಿಂದ ಅಮರನಾಥ ಗುಹೆಯವರೆಗೆ 14 ಕಿಲೋಮೀಟರ್ಗಳಷ್ಟು ದೂರ ಇದೆ. ಇದು ಹತ್ತಿರದ ದಾರಿ ಆದರೂ ಕೂಡ ಅತ್ಯಂತ ಕಡಿದಾದ ಮತ್ತು ಸವಾಲಿನ ಮಾರ್ಗ ಅನ್ನಿಸ್ಕೊಳ್ಳುತ್ತೆ. ಸಾಹಸಿಗರಿಗೆ ಮಾತ್ರ ಇದು ಸೂಕ್ತವಾದ ಮಾರ್ಗ. ಇಲ್ಲಿ ಕೂಡ ಶ್ರೀನಗರದಿಂದ ಬಾಲ್ತಾಲ್ಗೆ ರಸ್ತೆ ಮೂಲಕ ಬರಬೇಕು. ಅಲ್ಲಿಂದ ಗುಹೆಗೆ 14 ಕಿಲೋಮೀಟರ್ ದೂರ ಬರಾರಿ ಸಂಗಮ್ ಮೂಲಕ ಅಮರನಾಥ ಗುಹೆಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಈ ಹಾದಿಯಲ್ಲಿ ದೈಹಿಕವಾಗಿ ಗಟ್ಟಿಮುಟ್ಟಾಗಿರೋರು ಮಾತ್ರ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಹೊರತು ಎಲ್ಲರಿಗೂ ಈ ಹಾದಿ ಅಲ್ಲ. ಇನ್ನು ಈ ಅಮರನಾಥ ಗುಹೆ ಇದೆಯಲ್ಲ, ಇಲ್ಲಿ ಪರಮೇಶ್ವರ ತನ್ನ ಸತಿ ಪಾರ್ವತೀ ದೇವಿಗೆ ಅಮರತ್ವದ ರಹಸ್ಯವನ್ನ ಬೋಧಿಸಿದಂತೆ. ಹೀಗೆ ಅಮರತ್ವವನ್ನ ಬೋಧಿಸಿದ ಅನ್ನೋ ಕಾರಣಕ್ಕೆ ಆ ಶಿವನಿಗೆ ಅಮರನಾಥ ಅನ್ನುವ ಹೆಸರು ಬಂತು ಮತ್ತು ಈ ಪ್ರದೇಶವನ್ನ ಅಮರನಾಥ ಅನ್ನುವ ಹೆಸರಿನಿಂದಲೇ ಕರೆಯಲಾಯಿತು. ಇನ್ನು ಈ ಅಮರತ್ವದ ಕಥೆಯನ್ನ ಬೇರೆಯವರು ಯಾರೂ ಕೇಳೋದು ಬೇಡ ಅನ್ನೋ ಕಾರಣಕ್ಕೆ ಶಿವ ನಂದಿಯನ್ನ ಪಹಲ್ಗಾಮಲ್ಲಿ, ತನ್ನ ಶಿರಸ್ಸಿನ ಮೇಲಿದ್ದ ಚಂದ್ರನನ್ನ ಚಂದನವಾಡಿಯಲ್ಲಿ, ಸರ್ಪವನ್ನ ಶೇಷನಾಗ್ ಸರೋವರದಲ್ಲಿ, ಗಣೇಶನನ್ನ ಮಹಾಗುಣಸ್ ಪರ್ವತದಲ್ಲಿ ಮತ್ತು ಪಂಚತತ್ವಗಳನ್ನ ಪಂಚತರಣಿಯಲ್ಲಿ ಬಿಟ್ಟು ಈ ಗುಹೆಯ ಒಳಗೆ ಕೇವಲ ಪಾರ್ವತಿ ಮಾತೆಯನ್ನ ಮಾತ್ರ ಕರ್ಕೊಂಡು ಒಳಗೆ ಹೋದಂತೆ. ಅಲ್ಲಿ ಪಾರ್ವತಿ ದೇವಿಗೆ ಅಮರತ್ವದ ಬೋಧನೆ ಆಯಿತು. ಹೀಗೆ ಪಾರ್ವತೀ ದೇವಿಗೆ ಅಮರತ್ವವನ್ನು ಬೋಧಿಸಿದ ಈ ಗುಹೆಗೆ ಸಾಕಷ್ಟು ವರ್ಷಗಳ ನಂತರ ಭೃಗು ಮಹರ್ಷಿಗಳು ಬಂದ್ರಂತೆ. ಆ ನಂತರ ಇಲ್ಲಿಗೆ ಕೇವಲ ಸಾಧಕರು ಮಾತ್ರ ಬರ್ತಾ ಇದ್ರು. ಶಂಕರಾಚಾರ್ಯರು ಕೂಡ ಈ ಅಮರನಾಥ ಗುಹೆಗೆ ಬಂದರು, ಇಲ್ಲಿ ಒಂದಷ್ಟು ಕಾಲ ಇದ್ರು ಅಂತ ಹೇಳ್ತಾರೆ. ಆಮೇಲೆ 15ನೇ ಶತಮಾನದಲ್ಲಿ ಭೂತಾ ಮಲಿಕ್ ಅನ್ನೋ ಕುರಿಗಾಹಿಯೊಬ್ಬ ಈ ಗುಹೆಯನ್ನು ನೋಡ್ತಾನೆ. ಇಲ್ಲಿದ್ದ ಹಿಮಲಿಂಗವನ್ನ ದರ್ಶನ ಮಾಡಿದ ನಂತರ ಅವನು ಈ ವಿಷಯವನ್ನ ಬೇರೆಯವರಿಗೂ ತಿಳಿಸ್ತಾನೆ. ಆ ನಂತರ ಇಲ್ಲಿಗೆ ಭಕ್ತರ ಆಗಮನ ಶುರುವಾಗುತ್ತೆ. ಈಗಂತೂ ದೇಶದ ನಾನಾ ಭಾಗಗಳಿಂದ, ವಿದೇಶಗಳಿಂದ ಕೂಡ ಇಲ್ಲಿಗೆ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ. ಇಂಥ ಅಮರನಾಥ ಯಾತ್ರೆ ಅನ್ನೋದು ಹಲವಾರು ಬಾರಿ ಉಗ್ರರ ಟಾರ್ಗೆಟ್ ಕೂಡ ಆಗಿದೆ. ಸಾಕಷ್ಟು ಉಗ್ರ ಸಂಘಟನೆಗಳು ಈ ಯಾತ್ರೆಯ ಮೇಲೆ ದಾಳಿ ಮಾಡೋ ಬೆದರಿಕೆಯನ್ನು ಒಡ್ಡುತ್ತಾ ಬರ್ತಾ ಇವೆ. 2000ನೇ ಇಸ್ವಿ ಆಗಸ್ಟ್ 2ನೇ ತಾರೀಕು ಯಾತ್ರಾರ್ಥಿಗಳನ್ನ ಗುರಿಯಾಗಿಸಿಕೊಂಡು ಲಷ್ಕರ್ ಎ ತೈಬಾದ ಉಗ್ರರು ಪಹಲ್ಗಾಮ್ನ ನುಸ್ವಾನ್ ಬೇಸ್ ಕ್ಯಾಂಪ್ ಮೇಲೆ ದಾಳಿ ಮಾಡಿದ್ರು. ಆ ದಾಳಿಯಲ್ಲಿ 36 ಜನ ಸಾವನ್ನಪ್ಪಿದ್ರು. ಆ ಪೈಕಿ 21 ಮಂದಿ ಹಿಂದೂ ಯಾತ್ರಿಗಳಿದ್ರು, 7 ಮಂದಿ ಸ್ಥಳೀಯ ಮುಸ್ಲಿಮರಿದ್ರು, ಹಾಗೆ 3 ಮಂದಿ ಭದ್ರತಾ ಸಿಬ್ಬಂದಿ ಕೂಡ ಲಷ್ಕರ್ ದಾಳಿಯಲ್ಲಿ ಸಾವನ್ನಪ್ಪಿತು. ಇನ್ನು ಜುಲೈ 20, 2001ರಂದು ಶೇಷನಾಗ್ ಬಳಿಯ ಯಾತ್ರಿಗಳ ಕ್ಯಾಂಪ್ ಮೇಲೆ ಉಗ್ರಗಾಮಿಯೊಬ್ಬ ಗ್ರನೇಡ್ ಎಸೆದು ಗುಂಡಿನ ದಾಳಿ ನಡೆಸಿದ. ಈ ಘಟನೆಯಲ್ಲಿ 13 ಜನ ಸಾವನ್ನಪ್ತಾರೆ. ಅದರಲ್ಲಿ 3 ಮಹಿಳೆಯರಿದ್ರು, 2 ಭದ್ರತಾ ಸಿಬ್ಬಂದಿ ಮತ್ತು 3 ಜನ ಸ್ಥಳೀಯ ಮುಸಲ್ಮಾನರು ಕೂಡ ಸಾವನ್ನಪ್ಪಿದ್ರು. ಇನ್ನು 2017ರಲ್ಲಿ ಕೂಡ ಲಷ್ಕರ್ ಎ ತೈಬಾದ ಉಗ್ರರು ನಡೆಸಿದ ದಾಳಿಯಲ್ಲಿ 8 ಮಂದಿ ಯಾತ್ರಿಗಳು ಸಾವನ್ನಪ್ಪಿದ್ರೆ ಸುಮಾರು 18 ಮಂದಿ ತೀವ್ರವಾಗಿ ಗಾಯಗೊಂಡಿದ್ರು. ಹಾಗೆ 2017ರಲ್ಲಿ ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾತ್ರಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದ ಜಮ್ಮು ಕಾಶ್ಮೀರದ ರಾಜ್ಯ ಸಾರಿಗೆ ಬಸ್ ಒಂದು 150 ಅಡಿ ಆಳದ ಕಂದಕಕ್ಕೆ ಬಿತ್ತು. ಆ ಅಪಘಾತದಲ್ಲಿ 18 ಮಂದಿ ಯಾತ್ರಿಗಳು ಮೃತಪಟ್ಟರು ಮತ್ತು 16 ಮಂದಿ ಗಾಯಗೊಂಡರು. ಜುಲೈ 8, 2022ರಂದು ಗುಹೆಯ ಬಳಿ ಮೇಘಸ್ಫೋಟದಿಂದ ಉಂಟಾದ ಆಕಸ್ಮಿಕ ಪ್ರವಾಹದಿಂದ ಕನಿಷ್ಠ 15 ಮಂದಿ ಯಾತ್ರಿಗಳು ಮೃತಪಟ್ಟರು. ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದರು. ಹಾಗೆ 2024ರಲ್ಲಿ ರೈಸಿ ಸಮೀಪ ಪ್ರಯಾಣಿಕರ ಬಸ್ಸೊಂದರ ಮೇಲೆ ಉಗ್ರರು ಗುಂಡಿನ ದಾಳಿ ಮಾಡಿದ್ರು. ಆ ಬಸ್ಸು ಕಣಿವೆಗುರುಳಿ ಬಿತ್ತು. ಅಲ್ಲಿ ಕೂಡ ಒಂದಷ್ಟು ಸಾವು ನೋವುಗಳು ಸಂಭವಿಸಿದ್ವು. ಗೆಳೆಯರೆ, ಇಲ್ಲಿ ಬರೀ ಅಪಘಾತ, ಭಯೋತ್ಪಾದಕರ ದಾಳಿ ಮಾತ್ರ ಅಲ್ಲ, ಹಿಮಕುಸಿತ, ಆಕ್ಸಿಜನ್ನ ಕೊರತೆ, ಆಯಾಸ,
ಮೇಘಸ್ಫೋಟಗಳಿಂದ ಉಂಟಾಗುವ ಪ್ರವಾಹಗಳಿಂದ ಕೂಡ ಸಾಕಷ್ಟು ಜನ ಸಾವನ್ನಪ್ಪುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಪ್ರತಿ ವರ್ಷದ ಅಮರನಾಥ ಯಾತ್ರೆಯ ಸಂದರ್ಭದಲ್ಲೂ ಸರ್ಕಾರ ಒಂದಷ್ಟು ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳುತ್ತೆ. ಈ ಬಾರಿ ಆ ಭದ್ರತೆಯನ್ನು ಮತ್ತಷ್ಟು ಹೆಚ್ಚು ಮಾಡಿದ್ದಾರೆ. ಅಲ್ಲಿ 8,500 ಯೋಧರನ್ನ ನಿಯೋಜಿಸಲಾಗಿದೆ. ಅದರ ಜೊತೆಗೆ ಉಗ್ರರು ಡ್ರೋನ್ ಹಾಗೂ IEDಗಳ ಮೂಲಕ ದಾಳಿ ನಡೆಸುವ ಸಾಧ್ಯತೆ ಇರುವುದರಿಂದ 50 ಆಂಟಿ ಡ್ರೋನ್ ಸಿಸ್ಟಮ್ಗಳನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಹಾಗೆ GPS ಜಾಮರ್ಗಳನ್ನು ಬಳಸ್ತಾ ಇದ್ದಾರೆ. ಇನ್ನು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳ ಜೊತೆ ಸೇನೆಯ ಗಸ್ತಿಗೆ ಡ್ರೋನ್ ಪಡೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಇಲ್ಲಿ ಹಿಮಪಾತಗಳು, ಭೂಕುಸಿತಗಳು ಉಂಟಾಗುವ ಸಾಧ್ಯತೆ ಕೂಡ ಇರುವುದರಿಂದ ಹವಾಮಾನದ ಕುರಿತಾಗಿ ಮುಂಜಾಗ್ರತೆಯ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಸ್ಯಾಟಲೈಟ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಭೂಕುಸಿತಗಳನ್ನು ಮೊದಲೇ ತಿಳಿಯೋದಕ್ಕೆ ಅನುಕೂಲವಾಗುವ ಹಾಗೆ ಸಾಕಷ್ಟು ಸೆನ್ಸಾರ್ಗಳನ್ನು ಅಳವಡಿಸಲಾಗಿದೆ. ಹಾಗೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ತುರ್ತು ಚಿಕಿತ್ಸೆಗೆ 150 ವೈದ್ಯರ ತಂಡ, 26 ಆಕ್ಸಿಜನ್ ಬೂತುಗಳು, ಸುಮಾರು 2 ಲಕ್ಷ ಲೀಟರ್ನಷ್ಟು ಆಕ್ಸಿಜನ್, 100 ಬೆಡ್ಗಳ ಆಸ್ಪತ್ರೆಗಳು, 2 ಸರ್ಜಿಕಲ್ ಯೂನಿಟ್ಗಳು, ಸುಮಾರು 25,000 ಯಾತ್ರಾರ್ಥಿಗಳಿಗೆ ಆಶ್ರಯ ಕೊಡಬಹುದಾದಷ್ಟು ಟೆಂಟುಗಳು, ಅಲ್ಲಿ ಆಹಾರ ಹಾಗೂ ಔಷಧಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಅಗತ್ಯ ಇರೋ ಕಡೆ, ಅಪಾಯ ಇರೋ ಕಡೆ ತಾತ್ಕಾಲಿಕ ಬ್ರಿಡ್ಜ್ಗಳ ನಿರ್ಮಾಣ ಆಗಿದೆ. ಸೇನೆಯ Mi-17 ಮತ್ತು ಧ್ರುವ ಹೆಲಿಕಾಪ್ಟರ್ಗಳನ್ನು ಅಲ್ಲಿ ತುರ್ತು ಕಾರ್ಯಾಚರಣೆಗಾಗಿ ತಂದು ನಿಲ್ಲಿಸಲಾಗಿದೆ. ಬಲ್ತಾಲ್, ಪಹಲ್ಗಾಮ್ ಮತ್ತು ನೀಲ್ಘ್ರತ್ ಮುಂತಾದ ಪಾಯಿಂಟ್ಗಳಲ್ಲಿ ಸುಸಜ್ಜಿತ ಹೆಲಿಪ್ಯಾಡ್ಗಳನ್ನು ಮಾಡಿದ್ದಾರೆ. ಈ ಬಾರಿ ಕೋಆರ್ಡಿನೇಷನ್ ಕಡೆಗೆ ತುಂಬ ಗಮನ ಕೊಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಆಡಳಿತ, ಕೇಂದ್ರ ಗೃಹ ಸಚಿವಾಲಯ, ಜಮ್ಮು ಕಾಶ್ಮೀರದ ಪೊಲೀಸ್ ಇಲಾಖೆ, ಸೇನೆ, CRPF, NDRF ಜೊತೆಗೆ IB ಹಾಗೂ ಕಾಶ್ಮೀರದ ಸ್ಪೆಷಲ್ ಫೋರ್ಸ್ಗಳು ಕೂಡ ಒಂದಾಗಿ ಕೆಲಸ ಮಾಡ್ತಾ ಇವೆ. ಒಟ್ಟಾರೆ ಈ ಬಾರಿಯ ಯಾತ್ರೆಗೆ ಯಾವ ತೊಂದರೆಯೂ ಆಗದ ಹಾಗೆ ಎಲ್ಲ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮತ್ತು ಇದಕ್ಕೆ ಆಪರೇಷನ್ ಶಿವ ಅನ್ನುವ ಹೆಸರನ್ನು ಕೊಡಲಾಗಿದೆ. ಇನ್ನು ಈ ಅಮರನಾಥ ಯಾತ್ರೆ ಜುಲೈ 3ರಿಂದ ಆರಂಭಗೊಂಡಿದೆ. ಆಗಸ್ಟ್ 9ರವರೆಗೆ ಇದು ನಡೆಯುತ್ತೆ. ಇದು 40 ದಿನಗಳ ಕಾಲ ನಡೆಯುವ ಯಾತ್ರೆ. ಅಲ್ಲಿಗೆ ಹೋಗಬೇಕು ಅಂದರೆ ಕಡ್ಡಾಯವಾಗಿ ನೋಂದಣಿಯನ್ನು ಮಾಡ್ಕೋಬೇಕು. ಶ್ರೀ ಅಮರನಾಥ್ ಜಿ ಶ್ರೈನ್ ಬೋರ್ಡ್ SASB ಮೂಲಕ ಆನ್ಲೈನ್ ಅಥವಾ ಆಫ್ಲೈನ್ ನೋಂದಣಿ ಕಡ್ಡಾಯ. ಇದರ ಜೊತೆಗೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಹೊಂದಿರಬೇಕು. ವೈದ್ಯಕೀಯ ತಪಾಸಣೆ ಮಾಡಿಸ್ಕೊಂಡು ನೀವು ಅಲ್ಲಿಗೆ ಹೋಗೋದಕ್ಕೆ ಫಿಟ್ ಆಗಿದ್ದೀರಿ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಅನ್ನು ತಗೋಬೇಕು. ಇನ್ನು ಅದು ತುಂಬ ಎತ್ತರದ ಪ್ರದೇಶ ಆಗಿರೋದ್ರಿಂದ ಆಕ್ಸಿಜನ್ನ ಕೊರತೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ದೈಹಿಕ ಆರೋಗ್ಯ ಅನ್ನೋದು ಅಲ್ಲಿಗೆ ಹೋಗೋರಿಗೆ ತುಂಬ ಮುಖ್ಯ. ಇನ್ನು 13 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಮತ್ತು 75 ವಯಸ್ಸನ್ನು ದಾಟಿದವರಿಗೆ ಅಮರನಾಥ ಯಾತ್ರೆಗೆ ಅನುಮತಿ ಕೊಡೋದಿಲ್ಲ. ಇದು ಗೆಳೆಯರೆ ಅಮರನಾಥ ಯಾತ್ರೆಯ ಸಂದರ್ಭದಲ್ಲಿ ಕೈಗೊಂಡಿರುವ ಆಪರೇಷನ್ ಶಿವ ಮತ್ತು ಅಲ್ಲಿನ ವ್ಯವಸ್ಥೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.